ಭಾಗದ ನಡೆದಾಡೋ ದೇವರಂತೆ ನಾವು ಹವಾ ಮಲ್ಲಿನಾಥರಿಗೆ ಎಲ್ಲರೂ ಕೂಡ ನಾವು ಪೂಜಿಸ್ತಾ ಈ ಒಂದು ವೇದಿಕೆ ಮೇಲೆ ಹಸಿರಾದಂತಹ ಹವಾ ಮಲ್ಲಿನಾಥ ಮಹಾರಾಜರ ಪಾದಗಳಿಗೆ ವಂದಿಸುತ್ತಾ ಮತ್ತು ಹಿಂದುತ್ವ ಬಗ್ಗೆ ಯಾವಾಗಲೂ ಕೂಡ ಕಾಳಜಿ ವಹಿಸಿ ಸನಾತನ ಧರ್ಮ ಹಿಂದೂ ಧರ್ಮದ ಜಾಗೃತಿಗಾಗಿ ನಮ್ಮ ಕರುಳಪ್ಪರ ಪಾದಗಳಿಗೆ ವಂದಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಿದ್ದೇಶ್ವರ ಶಿವಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಗಿದ್ದಂತ ಎಲ್ಲಾ ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ ಈಗಾಗಲೇ ಮಾತಾಡಿದಂತ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸೋದಂತ ಸೋಮನಾಥ್ ಪಾಟೀಲ್ ಅಣ್ಣವ್ರೆ ಮತ್ತು ಯಾವಾಗಲೂ ಕೂಡ ಎಲ್ಲಿ ರಂಭಾಪುರಿ ಶ್ರೀಗಳು ಇರ್ತಾರ ಅಲ್ಲಿ ಕಡ್ಡಾಯವಾಗಿ ಯಾವಾಗಲೂ ಕೂಡ ತಪ್ಪಲ್ಲನೆ ಬರ್ತಂತ ನಮ್ಮ ಹಿರಿಯರಾದಂತ ಶ್ರೀ ಶಿವಶರಣಪ್ಪ ವಾಲಿ ದಂಪತಿಗಳ ನಮಸ್ಕಾರ ಇರಿ ನಮ್ಮಲ್ಲಿ ವಾಲಿ ಅಂತ ಪರಿವಾರ ಹೆಚ್ಚಿಗವ ಹಾಗೂ ಆತ್ಮೀಯರು ಜಿಲ್ಲಾ ಪಂಚಾಯತಿನ ನಮ್ಮ SC ಆದಂತಹ ಮಾಣಿಕಪ್ಪ ಸರ್ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂತಹ ನಾಗರಾಜ್ ಸುಬ್ಬಾರೆ ಅವರೇ ಮತ್ತು ವೇದಿಕೆ ನೀಡಿದಂತ ನಮ್ಮ ಸೋದರಂತ ಸಂತೋಷ್ ಪಾಟೀಲ್ ಅವರೇ, ಅರುಣ್ ಅವರೇ, ನಾಗರಾಜ್ ಅವರೇ, ಎಲ್ಲ ಕುರಿತಂತ ಈ ಒಂದು ಮಠದ ಭಕ್ತಾದಿಗಳೇ, ಈ ಒಂದು ಜಾತ್ರಾ ಮಹೋತ್ಸವ ನಾನು ಕೂಡ ಯಾವಾಗ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭವಾಗ್ತು ಅವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ತಾ ಇದ್ದೀನಿ. ಗೊತ್ತಾ, ಈ ಒಂದು ಮಠದ ಪರಂಪರೆ ಗೊತ್ತ ಬಹಳ ಶಕ್ತಿಯಾದಂತ ಈ ಒಂದು ಮಠ ಇದೆ. ಇವತ್ತು ಭಕ್ತರು ಏನು ಬಂದು ಆ ಮಠದಲ್ಲಿ ನಾವು ಬೇಡ್ಕೋತೇವೋ ಅವೆಲ್ಲವೂ ಕೂಡ ಹಾಕೊಂಡು ಬರ್ತಾ ಇದೆ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ವರ್ಷ ಹೇಳಿದಪ್ಪರು ಈಗ ಹೇಳ್ತೀನಿ. ಯಾವಾಗ ನಾನು ಈ ಮಠದಾಗ ಬಂದಾಗ ಅಪ್ಪರ ಹತ್ರ ದರ್ಶನ ಕೊಂಡಿದ್ದಾಗ ನಾನು ಇನ್ನೇನು MLA ಇದ್ದಿಲ್ಲ, ನಾನು ಝಡ್ಪಿ ಮೆಂಬರ್ ಇದ್ದ, TP ಮೆಂಬರ್ ಕೂಡ ಇದ್ದಿಲ್ಲ. ಅವಾಗ ಅಪ್ಪರು ಈ ತರ ರಾಜಕೀಯ ಸನ್ನಿವೇಶ ಬರ್ತಾ ಇದೆ, ಏನ್ ಮಾಡಬೇಕು ಅಂದಾಗ ಆಯ್ತು ಮಗ ಗೋ ಹೆಡ್ ಅಂತಂದ್ರೆ ಮುಂದೆ ಹೋಗು, ನೀ ಯಶಸ್ವಿ ಕಾಣ್ತಿ ಅಂತ ಅಪ್ಪರು ಹೇಳಿದಾಗೆ ಎಲ್ಲರ ಅಪ್ಪರು ಇವತ್ತೆಲ್ಲ ಶ್ರೀಗಳ ಎಲ್ಲ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕ ಮಹಾಜನತೆಯ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೀನಿ. ಇವತ್ತ ಜಗದ್ಗುರುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಇವತ್ತೇನು ಸಮಾಜ ಧರ್ಮ ಉಳಿಲಕ್ಕ, ಇವತ್ತೇನು ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಉಳಿಲಕ್ಕೆ ಏನ್ರ ಕಾರಣ ಇದೆ ಅಂತಂದ್ರೆ ಇವತ್ತೆಲ್ಲ ನಮ್ ಕೊಟ್ಟಂತ ಎಲ್ಲ ಶ್ರೀಗಳ ಶ್ರಮ ಪರಿಶ್ರಮದಿಂದ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲೋ ನಾವು ನೋಡ್ಬೋದು, ಈ ಸಮಾಜ ಈ ಧರ್ಮ ಒಡೆಯುವಂತ ಕಾರ್ಯ ದಿನನಿತ್ಯ ನಡೀತಾ ಇದೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಇವತ್ತು ನಾವು ನೋಡ್ಬೋದು, ಹಿಂದುತ್ವ ಏನು ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಆದಾಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದವರು ಯಾವಾಗಲೂ ಕೂಡ 60, 70, 80 MLAಗಳು ಕಾಣ್ತಾ ಇದ್ದೇವೆ. ಗೊತ್ತಾ, ಅನೇಕ ಕುತಂತ್ರಗಳಿಂದ ಇವತ್ತು ನಾವು ಆ CM ಚೇರ್ ಏರ್ಲಕ್ಕ ಬಹಳ ಕಷ್ಟ ಆಗ್ತಾ ಇದೆ. ಗೊತ್ತಾ, ಆದ್ರೆ ಯಾವಾಗಲೂ ಕೂಡ ಶ್ರೀಗಳು ಇವತ್ತ ಇಷ್ಟು ವಯಸ್ಸಾದರೂ ಕೂಡ ಎಲ್ಲಾ ಕಡೆ ಈ ಒಂದು ಸಮಾಜದ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾ, ಅನೇಕ ಕಡೆ ಗೊತ್ತಾ ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಅನೇಕ ಕಡೆ ಬರ್ತಾರೆ. ವಿಶೇಷವಾಗಿ ಯಾವಾಗ ನಮ್ಮಲ್ಲಿ ಹುಮ್ನಾಬಾದ್ ನಲ್ಲಿ ಕೂಡ ಶ್ರೀ ವೀರಭದ್ರೇಶ್ವರ ಒಂದು ಸಾನ್ನಿಧ್ಯದಲ್ಲಿ ಪಂಚಪೀಠದಿಂದ ಅಡ್ಡಪಾಲಿಕೆ ಮಹೋತ್ಸವವನ್ನು ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮ ತನ್ನಳಪ್ಪರು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಗೊತ್ತಾ, ಇವೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಇವತ್ತು ಸಮಾಜ ಧರ್ಮ ಇದ್ರಂದ್ರೆ ನಾವು ಇದಾಗೆ, ಇವತ್ತು ಸಮಾಜ ಧರ್ಮನೇ ಉಳಿದಿಲ್ಲ ಅಂತಂದ್ರೆ ನಾವು ಯಾವುದಕ್ಕೂ ಕೂಡ ಇದಾಗಲ್ಲ. ಯಾಕ ಹಿಂದಕ್ಕೆ ಬಂದು ಹೇಳಿದ್ರು, ಧರ್ಮವೋ ರಕ್ಷಿತ ಅಂತ. ಇವತ್ತು ನಾವು ಧರ್ಮವನ್ನು ಕಾಪಾಡ್ದೇವು ಅಂತಂದ್ರೆ ಧರ್ಮ ನಮ್ಮನ್ನು ಕಾಪಾಡ್ತದೆ. ಅದಕ್ಕಾಗಿ ಇವತ್ತೆಲ್ಲ ಶ್ರೀಗಳು ಕಾವಿಗಳು ಹಾಕಿ
ಇವತ್ತು ಧರ್ಮ ರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ, ಹಗಲಿರುಳು ದುಡಿತಾ ಇದ್ದಾರೆ ಗೊತ್ತಾ. ಅದಕ್ಕಾಗಿ ನಾವು ಕೂಡ ಅದ್ರ ಬಗ್ಗೆ ಜಾಗೃತರಾಗಬೇಕಾಗಿದೆ ಗೊತ್ತಾ. ಆ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈಗಾಗಲೇ ಸೋಮನಾಥ್ ಗೌಡ್ರು ಹೇಳಿದ್ರೆ ಬೇರೆ ರಾಷ್ಟ್ರಗಳನ್ನ ನೋಡ್ರಿ, ಒಬ್ಬರು ರಾಷ್ಟ್ರಗಳ ಮೇಲೆ ಒಬ್ಬರು ಬಾಂಬ್ ಹಾಕುವ ಇವತ್ತ ಏನ್ ನಡೀತಾ ಇದೆ ಅಂತ. ಆದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಗುರುಗಳ ಆಶೀರ್ವಾದದಿಂದ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಈಗಾಗಲೇ ಬಹಳ ಸಮಯ ಆಗಿದೆ. ಎಲ್ಲ ನಮ್ಮ ಶ್ರೀಗಳು ಕೂಡ ಮಾತಾಡೋರಿದ್ದಾರ. ಮತ್ತ ಜಗದ್ಗುರುಗಳವರ ಒಂದು ಹಿತನುಡಿಗಳನ್ನು ಕೂಡ ಕೇಳುತ್ತಾವೆಲ್ಲರೂ ಕುಂತಿದ್ರಿ. ಅದಕ್ಕಾಗಿ ಇವತ್ತು ನನಗೇನೋ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲಾ ಶ್ರೀಗಳ ಒಂದು ಆಶೀರ್ವಾದ ಪಡಿಕೊಳ್ಳಕ್ಕೆ ಅನುವು ಮಾಡಿಕೊಂಡಂತ ತಮ್ಮ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸಿ ಧನ್ಯವಾದಗಳು. ಬಹಳ ಸುಂದರವಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ